ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಪಾಲಿಸ್ತಾರೆ. ಅಲ್ಲ, ನಿನ್ನೆ ಮಾತಾಡ್ತಾ ಸಿದ್ದರಾಮಯ್ಯನವ್ರು ಅಂತಾರೆ ಡಿ.ಕೆ. ಶಿವಕುಮಾರ್ಗೆ ಶಾಸಕರ ಬೆಂಬಲ ಇಲ್ಲ ಅನ್ನೋ ಮಾತಾಡ್ತಾರೆ. ಅಂದ್ರೆ ಅವರಿಬ್ಬರ ನಡುವೆ ಕುರ್ಚಿಗೆ ತುಂಬಾ ಪೈಪೋಟಿ ನಡೆದಿದ್ಯಾ ಅಂತ. ಈಗ ರಾಜಕೀಯದಲ್ಲಿ ಯಾರೂ ಕೂಡ ಆಸೆ ಇಲ್ಲದೇ ರಾಜಕೀಯ ಯಾರು ಮಾಡೋದಿಲ್ಲ. ಎಲ್ಲರೂ ಸೋಲೆ ಆಗೋಕ್ಕಾಗೋದಿಲ್ಲ. ಅವ್ರಿಗೆ ಅಧಿಕಾರ ಬಂದಂಥ ಸಮಯದಲ್ಲೂ ಬಿಟ್ಟುಕೊಟ್ಟಿದ್ದಾರೆ. ಆದರೆ ಎಲ್ರಿಗೂ ಆಸೆ ಇದೆ. ಸಿದ್ದರಾಮಯ್ಯನವರು ರಾಜ್ಯದ ನಾಯಕತ್ವಕ್ಕೆ ಶ್ರಮ ವಹಿಸಿದ್ದಾರೆ. ಅದೇ ರೀತಿ ಸಂಘಟನೆ ಕೂಡ ಶಿವಕುಮಾರ್ ಅವರು ತನ್ನದೇ ಆದಂಥ ದಾಟಿಯಲ್ಲಿ ಮಾಡಿದ್ದಾರೆ. ಅವರಿಬ್ಬರು ಕೂಡ ಜೋಡೆತ್ತಿನ ರೀತಿಯಲ್ಲಿ ಕರ್ನಾಟಕ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ಅವಕಾಶ ಬಂದಾಗ ಆಗಲಿ ಅಂತ ಆವಾಸ. ಶಾಸಕರ ಬೆಂಬಲ ವಿಚಾರ ಏನಕ್ಕೆ ಹೊರಗಡೆಗೆ ಬಂತು? ಯಾಕೆ ಸಿದ್ದರಾಮಯ್ಯನವ್ರು ಮಾತಾಡೋದು ಅಂತ ಒಳಗೆ ಏನು ನಡೀತಿದೆ? ಅವ್ರ ಮಾತನ್ನು ಅವ್ರನ್ನೇ ಕೇಳಬೇಕಾಗಿದೆ. ಅಲ್ಲ, 5 ವರ್ಷ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಿದ್ದೀವಿ. ಎಸ್ಪೆಷಲಿ ಗೃಹಲಕ್ಷ್ಮಿ ವಿಚಾರದಲ್ಲಿ ಭಾಳ ದೊಡ್ಡ ಮಟ್ಟದ ಕಂಪ್ಲೇಂಟ್ ಇದೆ. ಅದು ಕರೆಕ್ಟಾಗಿ ಬರ್ತಾ ಇಲ್ಲ ಅನ್ನುವಂಥದ್ದು ಈಗಲೂ ಕೂಡ ಬರ್ತಾ ಇಲ್ಲ ಅಂತ. ಇಲ್ಲ, ಕರೆಕ್ಟಾಗಿ ಬರ್ತಾ ಇದೆ. ಒಂದು GST ಮತ್ತು IT ವಿಷಯದಲ್ಲಿ 1,20,000 ಜನರಿಗೆ ಮಿಸ್ಟೇಕಾಗಿ ನಿಂತಿತ್ತು. ಏನಕ್ಕೆ? ಬರೀ GST ಕಟ್ಟಿದ್ದಾರೆ ಒಂದು ಸಾರಿ ಅನ್ನೋದಕ್ಕೋಸ್ಕರ ನಿಂತಿತ್ತು. ಅದು 1,20,000 ಇತ್ತು. ಅದನ್ನು ಮೊನ್ನೆ ತಾನೇ ಮೀಟಿಂಗಲ್ಲಿ ತೀರ್ಮಾನ ಮಾಡಿ ಈಗ 59,000 ಕ್ಲಿಯರ್ ಮಾಡಿದ್ದೇವೆ. ಇಲ್ಲಿರ್ತಕ್ಕಂಥದ್ದನ್ನು ಕ್ಲಿಯರ್ ಮಾಡ್ತೇವೆ. ಶಾಶ್ವತವಾಗಿ ಯಾರು ಕಟ್ತಾ ಇರ್ತಾರೋ ಅವ್ರಿಗೆ ಮಾತ್ರ ಅನ್ವಯಿಸುತ್ತೆ ಹೊರತು IT ಆಗಲಿ GST ಆಗಲಿ ಒಂದು ಸಾರಿ ಕಟ್ಟಿದವ್ರಿಗೆ ಅದು ತಪ್ಪಾಗಿತ್ತು. ಅದು ಸರಿಪಡಿಸಿದ್ದೇವೆ. ಜೊತೆಗೆ ತಿಂಗಳು ಕೊಡಬೇಕು ಅಂತಕ್ಕಂಥ ನಮ್ಮ ಪ್ರಯತ್ನ ಇದೆ. ಆದರೂ ಕೂಡ ನಾವು 3 ತಿಂಗಳಿಗೊಂದು ಸಾರಿ ಕೊಡ್ತಾ ಇದ್ದೇವೆ. ಇಷ್ಟು ದಿವಸನೂ ಕೊಟ್ಟಿದ್ದೇವೆ. ಅಧಿಕಾರ ಬಂದಾಗಿಂದ ಗೃಹಲಕ್ಷ್ಮಿ ಅನೌನ್ಸ್ ಆದಾಗಿಂದ ಕೊಡ್ತಾನೆ ಇದ್ದೀವಿ, ಕೊಡ್ತೀವಿ, ಮುಂದೆನೂ ಕೊಡ್ತೇವೆ. ಅಲ್ಲ, ತಿಂಗಳು ಕೊಡೋಕೆ ಆಗ್ತಾ ಇಲ್ವಾ? ಒಂದು ತಿಂಗಳು ಕೊಡೋದ್ರಲ್ಲಿ ಬೇರೆ ಬೇರೆ ವಿಷಯಗಳಿಂದ ನಿಧಾನ ಆಗ್ತಾಯಿದೆ ಹೊರತು ಇವತ್ತು ತಲುಪೋದು ನಾಳೆ ತಲುಪುತ್ತೆ. ಯಾವತ್ತೂ ಇಲ್ಲಿವರೆಗೂ ಇನ್ನೂ ನಿಂತಿಲ್ಲ, ಮುಂದೇನೂ ನಿಲ್ಲಲ್ಲ. ಕೊಡ್ತೀವಿ. ಈ GST ವಿಚಾರದಲ್ಲಿ ಫಲಾನುಭವಿಗಳು ಕಟ್ಟಾಗ್ಬೋದಾ? ಇಲ್ಲ, ಅದನ್ನು ಹೇಳಿದಲ್ಲ. ಒಂದು ಸಾರಿ ಕಟ್ಟಿರೋರನ್ನ ಆ ಲೆಕ್ಕಕ್ಕೆ ತಂದುಬಿಟ್ಟಿದ್ರು. ಅದು ಆಗಬಾರ್ದು ಅಂತ ಹೇಳಿ ಪರ್ಮನೆಂಟ್ IT GST ಇರೋರಿಗೆ ಮಾತ್ರ ತಪ್ಪುತ್ತೆ. ಅದು ಬಿಟ್ಟರೆ ಆ ರೀತಿ ಇದ್ದಂಥ 1,20,000ದಲ್ಲಿ 59,000 ಕ್ಲಿಯರ್ ಮಾಡಿದ್ವಿ. ಇನ್ನು ಉಳಿಕೆನೂ ಕ್ಲಿಯರ್ ಮಾಡಿ ಸರ್. ಇಲ್ಲೇ ಫಸ್ಟ್ ಟೈಮ್ ಹೇಳಿದ್ದಾರೆ ಸಿದ್ದರಾಮಯ್ಯವರು, ನಾಳೆ 5 ವರ್ಷ ಮುಖ್ಯಮಂತ್ರಿಗೆ ಇರ್ತೀನಿ ಅಂತ ಹೇಳಿ. ಅವ್ರು ನೆನ್ನೆ ಮಾತ್ರನೇ ಹೇಳಿಲ್ಲ. ಅಲ್ಲ, ನೀವು ಅವರ ಪಟ್ಟ ಶಿಷ್ಯರಾಗಿ ನಿಮ್ಮ ಕಾನ್ಫಿಡೆನ್ಸ್ ಎಷ್ಟಿದೆ ಸರ್ ಅಂತ? ಆ ರೀತಿ ನಾವು MLAಗಳನ್ನ ಕಾಂಟ್ಯಾಕ್ಟ್ ಮಾಡಿ ನೋಡೋಕ್ಕೆ ಹೋಗಿಲ್ಲ. ಆದರೆ ನಾನೊಬ್ಬ ನೀವು ಹೇಳಿದ ರೀತಿಯಲ್ಲಿ ಕಾಂಗ್ರೆಸ್ ಅದರಿಂದ ಹೈಕಮಾಂಡ್ ಏನು ಹೇಳುತ್ತೋ ಆ ತೀರ್ಮಾನಕ್ಕೆ ನಾವು ಬದ್ಧ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.